A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಜಿಲ್ಲೆಗೊಂದು ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸುವಂತೆ ಅಂದಪ್ಪ ಕೋಳೂರು ಆಗ್ರಹ. ರಾಜ್ಯಾದ್ಯಂತ 5 ಕಡೆಗಳಲ್ಲಿ ಮೆಕ್ಕೆಜೋಳ ಬೆಂಬಲ ಬೆಲೆ ಖರೀದಿ ಕೇಂದ್ರ ಹಾಗೂ ಹಾಲು ಒಕ್ಕೂಟದಿಂದ ಆರಂಭಿಸಿದ್ದು, ಈಗಾಗಲೇ ಸೋಮವಾರದಿಂದಲೇ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಯಲ್ಲೂ ಕೂಡ ನೋಂದಣಿ ಪ್ರಕ್ರಿಯೆ ಆರಂಭವಾಗಿದ್ದು, ಉತ್ತರ ಕರ್ನಾಟಕದ ಕೊಪ್ಪಳ, ಗದಗ, ಬಾಗಲಕೋಟೆ, ವಿಜಯಪುರ ಈ ಭಾಗದ ಅನ್ನದಾತರಿಗೆ ಮೆಕ್ಕೆಜೋಳ ನೋಂದಣಿ ಪ್ರಕ್ರಿಯೆ ನಂತರ ಮೆಕ್ಕೆಜೋಳವನ್ನು ಧಾರವಾಡ ಜಿಲ್ಲಾ ಖರೀದಿ ಕೇಂದ್ರದ ಗುಡದಿನ್ನಿಗೆ ಕೊಂಡೊಯ್ಯಲು ಕೆಎನ್ಎಫ್ ಹಾಲು ಒಕ್ಕೂಟದ ಅಧಿಕಾರಿಗಳು ಈಗಾಗಲೇ ಅನ್ನದಾತರಿಗೆ ತಿಳಿಸಿದ್ದಾರೆ. 5 ದೂರದ ಜಿಲ್ಲೆಗೆ ಹೋಗಲು 140 ರಿಂದ 180 ಕಿಲೋಮೀಟರ್ ಚಲಿಸಬೇಕಾದರೆ ಅನ್ನದಾತರಿಗೆ ಹೆಚ್ಚಿನ ಖರ್ಚಿನ ಹೊರೆ ಬೀಳಲಿದ್ದು, ಮೆಕ್ಕೆಜೋಳ ಮಾರಾಟ ಮಾಡಿದ ಹಣವನ್ನು ಬಾಡಿಗೆ ಕಟ್ಟಕ್ಕೂ ಸಾಲೋದಿಲ್ಲ ಅನ್ನೋದು. ಇದನ್ನು ತಲುಪಿಸಲು ಕೊಪ್ಪಳ ಜಿಲ್ಲೆಯ ಸೇರಿದಂತೆ ರಾಜ್ಯಾದ್ಯಂತ ರೈತರಿಗೆ ಸ್ಥಳೀಯ ಜಿಲ್ಲೆಗೊಂದು ಖರೀದಿ ಕೇಂದ್ರ ಮಾಡಬೇಕು ಅಂತ ಆಗ್ರಹಿಸಿದ್ರು. ಹೆಚ್ಚು ಮೆಕ್ಕೆಜೋಳ ಬೆಳೆದಿರುವಂತಹ ರೈತರು ಉಳಿದ ಮೆಕ್ಕೆಜೋಳವನ್ನು ಎಲ್ಲಿ ಹೋಗಿ ಮಾರಾಟ ಮಾಡಬೇಕು? ನೀವೇ ಹೇಳಿರಿ. ಸರ್ಕಾರ ಈಗಾಗಲೇ ಕಬ್ಬು ಬೆಳೆಗಾರರಿಗೆ ಕಬ್ಬಿನ ಬೆಲೆ ಹೆಚ್ಚಳ ಮಾಡಿದಂತೆ ಮೆಕ್ಕೆಜೋಳದ ಬೆಳೆದ ರೈತರಿಗೂ ಕೂಡ ಕ್ವಿಂಟಾಲ್ ಮೆಕ್ಕೆಜೋಳಕ್ಕೆ 3,000 ರೂಪಾಯಿ ಬೆಲೆ ನಿಗದಿ ಮಾಡಬೇಕು. ಹೆಚ್ಚುವರಿ 600 ರೂಪಾಯಿಯನ್ನ ಮೆಕ್ಕೆಜೋಳ ಖರೀದಿದಾರರಿಂದ ಕೊಡಿಸಬೇಕು. ಈಗ ಒಬ್ಬ ರೈತರಿಂದ 45 ರಿಂದ 50 ಕ್ವಿಂಟಾಲ್ ಮೆಕ್ಕೆಜೋಳ ಖರೀದಿಸಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರು ಅವರು ಆಗ್ರಹಿಸಿದರು. ರಾಜ್ಯಾದ್ಯಂತ ಒಂದು ಮೆಕ್ಕೆಜೋಳ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆದೇಶ ಮಾಡಿದ್ರೆ ನಿನ್ನೆ ಆದೇಶ ಆಗೈತಿ. ಆದೇಶ ಆದ್ರೂ ರೈತರಿಗೆ ಅದು ಪ್ರಯೋಜನ ಇಲ್ಲ. 5 ಅಂತೇಳಿ ಅಷ್ಟ 5 ಕಡೆ ಖರೀದಿ ಕೇಂದ್ರ MD ಅವರು ಮಾತಾಡಿ ಒಂದು ಕೇಂದ್ರ ಸರ್ಕಾರ ಆದೇಶ ಅಂತ ನಾವು 5 ಅಂತೇಳಿ ಹಿಂದಿಲಿಂದ ಸ್ಥಾಪನೆ ಮಾಡಿವಿ ಅಂತ ಹೇಳಿದ್ರು. ಅದು ಹಿಂದಿಲಿಂದ 5 ಅಂತೇಳಿ ಸ್ಥಾಪನೆ ಮಾಡಿದ್ರು. ಉತ್ತರ ಕರ್ನಾಟಕದಲ್ಲಿ ಧಾರವಾಡ, ಹಾವೇರಿ, ಇನ್ನೊಂದು ಏನಾಗಿತ್ತಂದ್ರೆ ಈಗ ಇಷ್ಟು 5 ಕಡೆ ಮಾಡಿದ್ರ ಉಪಯೋಗ. ಧಾರವಾಡಕ್ಕೆ ಹೋಗಿ ಈ ಕಡೆ ಭಾಗದಾಗ ಹಾಕ್ಬೇಕು, ಹೇರ್ಕೊಂಡು ಹೋಗಿ ಹಾಕ್ಬೇಕಂತ ಕಷ್ಟ ಐತಿ. ಶೀಘ್ರದಲ್ಲಿ ಇನ್ನು ಮುಖ್ಯಮಂತ್ರಿ ಅವರು HK ಪಾಟೀಲ್ ಚರ್ಚೆ ನಾಳೆನೆ ಚರ್ಚೆ ಮಾಡಿ ಹೆಚ್ಚಿನ ರೀತಿಯಾಗಿ ಅನುಕೂಲತೆ ಮಾಡ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ 1500-1600 ನಿಂತ ಖರ್ಚು ಸೇರಿದ್ರೆ ಎಲ್ಲ ಖರ್ಚು ಮಾಡಿ ನಮ್ಗೆ ಉಳಿಯೋದೈತ, ಆಟ ಉಳಿತೈತಿ, ಉಪಯೋಗ ಆಗಲ್ಲ, ಪ್ರಯೋಜನ ಆಗಲ್ಲ. ಖರೀದಿ ಕೇಂದ್ರ ಸ್ಥಾಪನೆ ಮಾಡಿದ್ರು ಪ್ರಯೋಜನ ಆಗಲ್ಲ. ಶೀಘ್ರದಲ್ಲಿ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗೂ ಒಂದೊಂದು ಖರೀದಿ ಕೇಂದ್ರ ಸ್ಥಾಪನೆ ಮಾಡೋಂತ ವ್ಯವಸ್ಥೆ ಮತ್ತೊಮ್ಮೆ ಆದೇಶ ಮಾಡಿ ಎಲ್ಲ ರೈತರಿಗೆ ಅನುಕೂಲ ಮಾಡ್ಬೇಕೆಂದು ಎಲ್ಲ ಕಡೆನೂ ಇವತ್ತು ರಾಜ್ಯಾದ್ಯಂತನೂ ಎಲ್ಲಾ ಜಿಲ್ಲೆದಾಗನು ಹಾಲು ಒಕ್ಕೂಟ ಎಲ್ಲಾ ಕಡೆ ಅದಾವು. ಎಲ್ಲ ಕಡೆ ಕಾಗದ ಪತ್ರ ತಗೊಂಡು ಒಂದು ಖರೀದಿ ಕೇಂದ್ರ ಸ್ಥಾಪನೆ ಮಾಡಂತ ಮಾಡ್ಬೇಕು. 25 ಕ್ವಿಂಟಲ್ ತಗೊಳಕತ್ತಾರೆ. 30 ಕ್ವಿಂಟಲ್ 35 ಕ್ವಿಂಟಲ್ ತಗೊಳ್ಳಂತ ವ್ಯವಸ್ಥೆ ಸರ್ಕಾರ ಮಾಡ್ಬೇಕಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಮೂಲಕ ಮನವಿ ಮಾಡಿ.